2 ಘಾತಾಂಕ 2 ಅಂತಂದ್ರೆ 2 ಎರಡ್ಲೆ 4, 4 ಊರ್ಲೆ 12, 12 ಐದ್ಲೆ 60 ಇಂಟು 17 ಇಂಟು 23 ಮಾಡಿದ್ರೆ ಎಷ್ಟು ಬರ್ತ್ರಿ? 391 ಬರ್ತದೆ. ಘಾತಾಂಕ ಬರ್ಕೋಬೇಕಾದ್ರೆ ಮಸಾದೊಳಗೆ ಮಸ ಕಂಡಿಡ್ಬೇಕಾದಾಗ ಸಣ್ಣ ಘಾತಾಂಕವನ್ನು ಬರ್ಕೊಂಡಿರ್ತೀವಿ, ಲಸ ಕಂಡಿಡ್ಬೇಕಾದಾಗ ದೊಡ್ಡ ಘಾತಾಂಕವನ್ನ ಬರ್ಕೋತೀವಿ. ಲಸ ಅ ಮತ್ತು ಮಸ ಅಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿದೆ. ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಏನಂದ್ರೆ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ನಾನೆಪ್ಪ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಸ್ವಲ್ಪ ಟೈಮ್ ಒಳಗೆ ಏನಪ್ಪಾ ಅಂದ್ರೆ ಕೊಡಕ ಪ್ರಯತ್ನ ಮಾಡುತ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ 10ನೇ ತರಗತಿ ಗಣಿತ ವಿಷಯದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳದ್ದು 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ. ಸೊ ಅದರೊಳಗೆ ಏನಪ್ಪಾ ಅಂತಂದ್ರೆ ಒಂದು ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. 54, 55, 56 ಇವು ಒಂದೇ ರೀತಿಯಾದಂತಹ ಪ್ರಶ್ನೆಗಳಿದ್ವು. ಇದರೊಳಗೆ ನಾನು ಏನಂತಂದ್ರೆ 54ನೇ ಪ್ರಶ್ನೆಯನ್ನ ಇದೇನಂತಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇನಾಗಿತ್ತು ಅಂತಂದ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇತ್ತು. ಆನಂತರ ಮುಂದೆ 2 ಸೇಮ್ ಇದ್ದು ರೀ, ಅವನ್ನ ನಿಮಗೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟಿದ್ದೆ. ಅವು ಯಾವಪ್ಪ ಅಂತಂದ್ರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಆನಂತರ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋದನ್ನ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಾಗ ನಾವೇನ್ ಮಾಡೋಣ ಅಂತಂದ್ರೆ 57 ರಿಂದ 63 ತನಕನೂ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ನಿಮ್ಗೆ ಏನಪ್ಪಾ ಅಂದ್ರೆ ನನ್ನ ಪರಿಚಯ ಇತ್ತಂದ್ರೆ ಒಳ್ಳೆಯದು, ಇಲ್ಲ ಅಂತಂದ್ರೆ ನಾನು ನನ್ನ ಕಿರು ಪರಿಚಯ ಮಾಡ್ಕೊತೀನಿ. ಸೊ ನನ್ನ ಹೆಸರು ಮೃತ್ಯುಂಜಯ ಅಂತಂದ ಹೇಳಿ, ನಾನು ಎಂ.ಟೆಕ್ ಅನ್ನ ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಸರಿನಾ? ರೈಟ್. ಸೊ ಮತ್ತೆ ಆಗ್ತಾಡ್ರಿ ನಮ್ಮ 57ನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಏನದ ನೋಡ್ರಿ, 510 ಮತ್ತು 92 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳಿ ನೋಡಿ ಅಂತ ಹೇಳಿದಾನ. ಸರಿನಾ? ರೈಟ್. ಸೊ ಏನ್ರಿ 510 ಮತ್ತು 92 ಏನಪ್ಪಾ ಅಂತಂದ್ರೆ ಲಸ ಮತ್ತು ಮಸ ಕಂಡುಹಿಡ್ರಿ ಅಂತ ಹೇಳಿದಾನ. ರೈಟ್. 57ನೇ ಲೆಕ್ಕ 510 ಮತ್ತು 92 ಇವುಗಳದ್ದು ಲಸ ಮತ್ತು ಮಸ ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿ ಅಂತ ಹೇಳಿದಾರೆ. ಸೊ ಇದ್ರದ್ದು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಬೇಕು ಅಂತಂದ್ರೆ ಇದರ ಮೊದಲಿಗೆ ಅವಿಭಾಜ್ಯ ಅಪವರ್ತನಗಳನ್ನ ತಗೊಳ್ಳೋಣ. ಸೊ ಅವಿಭಾಜ್ಯ ಅಪವರ್ತನಗಳನ್ನ ತಗೋಬೇಕಂತ ನಾವ್ ಇದರಿಂದ ಫಸ್ಟ್ ಪ್ರಯತ್ನ ಮಾಡ್ಬೇಕ್ರಿ. ಇದು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತೀವಿ. ಅದ್ರೊಳಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವನೇ ತಗೋತೀವಿ ಅಂದ್ರೆ 2, 3, 5, 7, 11 ಈ ರೀತಿಯಾದಂತ ಅವಿಭಾಜ್ಯ ಸಂಖ್ಯೆಗಳಿಂದನೇ ನಾವೇನಪ್ಪಾ ಅಂತಂದ್ರೆ ಇದನ್ನ ಭಾಗಿಸ್ಬೇಕಾಗ್ತದೆ. ಸರಿನಾ? ಮೊದಲಿಗೆ ಇದು 2ರಿಂದ ಭಾಗ ಹೋಗುತ್ತಾ ಅಂದ್ರೆ ಆಗತ್ರಿ ಸಮಸಂಖ್ಯೆದ 2 ಎರಡ್ಲೆ 4, 1 ಉಳಿತ್ರಿ 11 ಆಯ್ತು, 2 5 10 1 ಉಳಿತು 10 ಆಯ್ತು, 2 5 10. ಸರಿ, ಇದು ಮತ್ತೆ 2ರಿಂದ ಭಾಗ ಹೋಗುತ್ತಾ? ಇಲ್ಲ, ಬೆಸಂಖ್ಯೆ ಅದ್ರಿ ಬರಲ್ಲ. 3ರಿಂದ ಭಾಗ ಹೋಗುತ್ತಾ ಅಂತಂದ್ರೆ 5 5 10 10 2 12 12 3 ಮಗ್ಗಿ ಒಳಗದ, ಹಂಗಂದ್ರೆ ಇದು 3ರಿಂದ ಭಾಗ ಹೋಗ್ತೈತಿ. 3 8 24 1 ಉಳಿತ್ರಿ 3 5 15. ಇದು 3ರಿಂದ ಭಾಗ ಹೋಗುತ್ತಾ? ಇಲ್ಲ ರೀ, 3ರಿಂದ ಭಾಗ ಹೋಗಲ್ಲ. ಮತ್ತೆ 3 ಇಲ್ಲ ಅಂತ ನಾವೇನ್ ಮಾಡ್ತೀವಿ? 5ರಿಂದ ನೋಡ್ತೀವಿ. 5ರಿಂದ ಭಾಗ ಆಗತ್ತ ಅಂದ್ರೆ 5ರಿಂದ ಭಾಗ ಆಗತ್ರಿ. 5 1 5 3 ಉಳಿತು 35 ಆಯ್ತು, 5 7 35. 17 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇದು ಯಾವ ಸಂಖ್ಯೆಗಳಿಂದ ಭಾಗ ಹೋಗಲ್ಲ, ಅದರ ಸಲುವಾಗಿ ಇದನ್ನ 17ರಿಂದ ಭಾಗಿಸೋಣ. 17 1 17. ರೈಟ್. ನಂತರ 92 ಇದರ ಅವಿಭಾಜ್ಯ ಅಪವರ್ತನಗಳನ್ನು ನೋಡಿದ್ವಿ ಅಂತಂದ್ರೆ ಇದು 2ರಿಂದ ಭಾಗವಾಗುತ್ತಾ ಅಂದ್ರೆ ಆಗುತ್ತೆ. ಸಮಸಂಖ್ಯೆ ಐತ್ರಿ. 2 4 8 1 ಉಳಿತು 12 ಆಯ್ತು, 2 6 12. ನಂತರ ಇದು 2ರಿಂದ ಭಾಗವಾಗುತ್ತೆ. 2 2 4 2 3 6. 23 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇದು ಯಾವ ಸಂಖ್ಯೆಯಿಂದನೂ ಭಾಗವಾಗಲ್ಲ. ಇದನ್ನ ಏನ್ ಮಾಡೋಣ ಅಂತಂದ್ರೆ 23ರಿಂದ ಭಾಗಿಸೋಣ. 23 1 23. ಓಕೆ, ಸೊ ದಟ್ ನಾನು ಇವನ್ನ ಅವಿಭಾಜ್ಯ ಅಪವರ್ತನಗಳನ್ನ ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಈ ರೀತಿ ಬರೆಯೋಣ ಅಂತ. 510 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 17. ಆನಂತರ 92 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 23. ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ದಟ್ ಮೇಲ್ಗಡೆ ಏನು ನಂಬರ್ ಇಲ್ಲ, ಘಾತಾಂಕ ಏನು ಇಲ್ಲ ಅಂದ್ರೆ ಇರ್ತೈತ್ರಿ, 1 ಇರ್ತೈತಿ. ಇವುಗಳದ್ದು ಮೊದ್ಲಕ್ಕೆ ಏನ್ ಮಾಡೋಣ ಅಂತಂದ್ರೆ ಮಸ ಕಂಡುಹಿಡಿಯೋಣ. ಇವು ಎರಡರದ್ದು ಏನಪ್ಪಾ ಅಂತಂದ್ರೆ ಮಸ ಕಂಡುಹಿಡಿಯೋಣ. 510 ಮತ್ತು 92ರ ಮಸ ಇಸ್ ಈಕ್ವಲ್ ಟು ಮಸ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಮೊದ್ಲು ಸಾಮಾನ್ಯವಾಗಿ ಇದನ್ನ ಬರ್ಕೋತೀವಿ. ಎರಡರೊಳಗೂ ಈ ನಂಬರ್ ಏನಿರ್ತಲ್ಲ ಅವ್ನು ಬರ್ಕೋತೀವಿ. ಇಲ್ಲಿ 2 ಬರ್ಕೋತೀವಿ. ಇಲ್ಲಿ 3 ಇಲ್ಲಿ 2 ಬರಲ್ಲ. ಇಲ್ಲಿ 5 ಐತಿ, ಇಲ್ಲಿಲ್ಲ ಬರಲ್ಲ. 17 ಇಲ್ಲಿ ಐತಿ, ಇಲ್ಲಿಲ್ಲ ಬರಲ್ಲ. 23 ಐತಿ, ಇಲ್ಲಿಲ್ಲ, ಇಲ್ಲಿ ಬರಲ್ಲ. ಸೊ ಹಿಂಗಾಗಿ ಇವುಗಳ ಮಸ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. ಆ ನಂತರ 510 ಮತ್ತು 92ರ
ಲ ಸಾ ಸೊ ಲಸ ಕಂಡಿಡಿ ಲಸ ಬರಿಬೇಕಾದಾಗ ಒಂದು ನಿಮಿಷ ರೀ, ಇಲ್ಲಿ 2 × 2 ಇದ್ದದ ನಾ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ 2 ಘಾತ 2 × 23 ಅಂತ ಬರ್ಕೋತೀನಿ. ಓಕೆ ಸರಿ, ದಿಸ್ ಈಕ್ವಲ್ ಟು ಇದನ್ನ ನಾವು ಹೊಳ್ಳಿ ಇನ್ನೊಂದ್ಸರಿ ಬರೆಯುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಘಾತಾಂಕಗಳು ಏನಾಗಿರ್ತಾವ ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದಾಗಿರ್ತಾವ ಅಂತ ಹೇಳಿದೆ, ಸರಿನಾ? ಇದು ಒಂದಾಗಿರುತ್ತೆ. ಸರಿ, ಈಗ ದಟ್ ಮಸ ಬರಿಬೇಕಾದಾಗ ನಾವು ಸಾಮಾನ್ಯವಾಗಿ ಇದನ್ನ ಬರಿತೀವಿ, ಆ ನಂತರ ಸಣ್ಣ ಘಾತಾಂಕವನ್ನು ತಗೋತೀವಿ. ಇಲ್ಲಿ 2 ಅದರಿ, ಇಲ್ಲಿ 1 ಅದ, ಘಾತಾಂಕ ಏನ್ ಬರುತ್ತೆ ಅಂದ್ರೆ 1 ಬರ್ತೈತಿ, ಅದನ್ನ ನಾವು ಬರೆಯುವಂತ ಅವಶ್ಯಕತೆ ಇರಲ್ಲ. ಸೊ ಇದ್ರ ಲಸ ನೋಡಿದ್ವಿ ಅಂತಂದ್ರೆ ಏನಾಗತ್ರಿ, ಎಲ್ಲಾ ಸಂಖ್ಯೆಗಳನ್ನು ನಾವು ಬರ್ಕೋತೀವಿ. ಯಾವ ಅಪವರ್ತನಗಳದ ಎಲ್ಲಾ ಬರಿತೀವಿ. 2 3 5 7 ಎಲ್ಲ ರೀ, 17 ನಂತರ 23 ಎಲ್ಲವನ್ನು ಬರ್ಕೋತೀವಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂತಂದ್ರೆ ದೊಡ್ಡ ಘಾತಾಂಕವನ್ನು ಬರ್ಕೋತೀವಿ. ಇಲ್ಲಿ 2 ಘಾತಾಂಕ 1 ಅದ, ಇಲ್ಲಿ 2 ಅದರಿ, ಅದ್ರ ಸಂಬಂಧ ದೊಡ್ಡದು ಯಾವ್ದದ 2 ಬರ್ಕೋತೀವಿ. ಇಲ್ಲಿ ಎಲ್ಲಾ ಕಡೆನೂ 1 ಅದ, ಅದನ್ನ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ, ಸರಿನಾ? ಸರಿ, ಇದನ್ನ ಇಷ್ಟು ಗುಣಿಸಿದ್ರೆ ನಮ್ಗೆ ಉತ್ತರ ಬರ್ತೈತ್ರಿ. ಏನ್ ಬರುತ್ತೆ ನೋಡ್ರಿ, 2 ಘಾತಾಂಕ 2 ಅಂತಂದ್ರೆ 2 2 4 4 12 12 5 60 ಇಂಟು 17 × 23 ಮಾಡಿದ್ರೆ ಎಷ್ಟು ಬರ್ತ್ರಿ? 391 ಬರ್ತೈತೆ. ಓಕೆ, ಸೊ ಇವೆರಡನ್ನು ಗುಣಿಸಿದ್ವಿ ಅಂದ್ರೆ ನಮ್ಗೆ ಉತ್ತರ ಸಿಕ್ಕಿರ್ತೈತೆ. 391 ಇಂಟು 60, 6 1 6 6 9 54 6 3 18 5 23 ಮುಂದೊಂದು 0 ಎಷ್ಟು ಬರ್ತೈತ್ರಿ? 23,460 ಬಂದಿರ್ತದೆ. ಓಕೆ, ನಂತರ ಈಗ ನಾವು ಇದನ್ನ ಕಂಡಿಡಿದ್ರೆ ಇಲ್ಲಿಗೆ ಮುಗಿಲಿಲ್ಲ ರೀ. ಈ ಲೆಕ್ಕ ನಾವು ಮುಂದುವರಿತೈತಿ. ಇದು ಮುಂದೆ ನಾವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಲಸ ಮತ್ತು ಮಸಗಳ ಗುಣಲಬ್ಧ, ಆನಂತರ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗೈತೆ ಇಲ್ಲೋ ಅಂತಂದ್ರೆ ನೋಡ್ಬೇಕಿಲ್ಲಿ. ಓಕೆ, ಸೊ ಏನ್ರಿ 510, ನಾನು ಅದನ್ನ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ L × H ಅಂತ ಬರ್ಕೋತೀನಿ. ಮತ್ತೆ ಅದನ್ನ ಇಷ್ಟು ಬರೆಯುವಂತ ಅವಶ್ಯಕತೆ ಇಲ್ಲ, L × H ಅಂತ ಬರ್ಕೋತೀನಿ. L ಅಂದ್ರೆ ಏನದ್ರಿ, ಲಸ ಏನದ 23,460 ಇಂಟು ಮಸ ಎಷ್ಟದ್ರಿ 2 ಅದ. ಇದ್ರ ಡಬಲ್ ಅಂತಂದ್ರೆ ಏನ್ ಬರ್ತ ನೋಡ್ರಿ, 23,460 ಇಂಟು 2 2 0 0 2 6 12 2 4 8 1 9 2 3 6 2 2 4 46,920 46,920 46,920. ಆ ನಂತರ A × B, ಆ 2 ಸಂಖ್ಯೆಗಳ ಗುಣಲಬ್ಧ ಅಂತ ನೋಡಿದ್ವಿ ಅಂದ್ರೆ ಏನಾದ್ರಿ 510 ಇಂಟು 92. ಅದನ್ನ ಗುಣಾಕಾರ ಮಾಡಿ ನೋಡ್ರಿ, 510 ಇಂಟು 92, 2 0 0 2 1 2 2 5 10 ಪ್ಲಸ್ 9 0 0 9 1 9 9 5 45 0 2 9 5 1 6 ಇದು 4 ಎಷ್ಟು ಬರುತ್ತೆ ರೀ? 46,920. ಓಕೆ, ಇಲ್ಲಿ L × H is equal to A × B ಆಗಿದೆ. ಓಕೆ, ಸೊ ಅವ್ರೇನ್ ಹೇಳಿದ್ರು ಅಂತಂದ್ರೆ ಲಸ ಮತ್ತು ಮಸಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿದೆ ಅಂತ ಏನಂತಂದ್ರೆ ಅದನ್ನ ತಾಳೆ ನೋಡ್ರಿ ಅಂತಂದಿದ್ರು, ಅದನ್ನ ನಾವಿಲ್ಲಿ ನೋಡಿದ್ವಿ, ಸರಿನಾ? ನಂತರ 58ನೇ ಲೆಕ್ಕ. 58ನೇ ಲೆಕ್ಕ ಏನದ ನೋಡ್ರಿ, 336 ಮತ್ತು 54 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಗುಣ್ಲೆ ಮಸ ಇಸ್ ಈಕ್ವಲ್ ಟು ಆ 2 ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಹೇಳಿದಾನೆ. ಸೊ ಇದೇ ರೀತಿಯಾದಂತಹ ಲೆಕ್ಕ ಅದ. ಸೊ ಏನದ ನೋಡ್ರಿ, ಇಲ್ಲಿ 336 ಮತ್ತು 54 336 ಮತ್ತು 54 336ರ ಅವಿಭಾಜ್ಯ ಅಪವರ್ತನಗಳನ್ನ ಮೊದಲ ಕಂಡುಹಿಡಿಯೋಣಂತ್ರಿ. ಇದು 2ರಿಂದ ಭಾಗವಾಗುತ್ತಾ ಅಂತ ನೋಡಿದ್ರೆ ಆಗತ್ರಿ. ಸಮಸಂಖ್ಯೆದ 2 1 2 1 ಉಳಿತು 13 ಆಯ್ತು, 2 6 12 1 ಉಳಿತು 2 8 16, ಸರಿನಾ? ನಂತರ 168 ಇದು ಸಹಿತ 2ರಿಂದ ಭಾಗ ಹೋಗ್ತೈತಿ, 2 8 16 2 4 8 84 ಇದು ಸಹಿತ 2ರಿಂದ ಭಾಗವಾಗ್ತೈತಿ, 2 4 8 2 2 4 42 2ರಿಂದ ಭಾಗ ಹೋಗ್ತೈತಿ, 2 2 4 2 1 2 ಇದು 3ರಿಂದ ಭಾಗ ಹೋಗ್ತೈತ್ರಿ, 3 7 21 ಇದು 7ರಿಂದ ಭಾಗ ಹೋಗ್ತೈತಿ, 7 1 7. ನಂತರ 54 ಇದು 2ರಿಂದ ಭಾಗ ಹೋಗ್ತದ್ರಿ, ಆಗತ್ತ 2 2 4 1 ಉಳಿತ್ರಿ, 2 7 14. 27 2ರಿಂದ ಭಾಗ ಹೋಗಲ್ಲ, 3ರಿಂದ ಭಾಗ ಹೋಗ್ತೈತ್ರಿ, 3 9 27
ಇದು 3 ಭಾಗ ಹೋಗುತ್ತೆ, 3 ಮೂರ್ಲೆ 9, ಇದು 3 ಭಾಗ ಹೋಗುತ್ತೆ, 3 ಒಂದ್ಲೆ 3, ರೈಟ್. ಸೊ 336 ಇಸ್ ಈಕ್ವಲ್ ಟು 1 2 3 4, ಎರಡು ಎಷ್ಟು ಸರಿ ಬಂದೈತ್ರಿ? 4 ಸರಿ ಬಂದದ, ಇಂಟು 3 ಇಂಟು 7. ಓಕೆ, ನಂತರ 54 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 3 ಇಂಟು 3. ಓಕೆ, ಎರಡು ಎಷ್ಟು ಸರಿ ಬಂದೈತಿ? 4 ಸರಿ ಬಂದೈತಿ. 2 ಘಾತ 4 ಇಂಟು 3 ಇಂಟು 7. ಇಲ್ಲಿ 2 ಇಂಟು 3 ಎಷ್ಟು ಸರಿ ಬಂದೈತ್ರಿ? 3 ಸರಿ ಬಂದದ. ಇವುಗಳ ಮ ಇದಾದ್ರೆ ಮಸಾರಿ 336 ಮತ್ತು 54ರ ಮಸಾ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಎರಡರೊಳಗೂ ಕಾಮನ್ ಆಗಿದ್ದನ್ನ ನೋಡ್ತೀವಿ. ಆ ನಂತರ ಕಾಮನ್ ಆಗಿದ್ದನ್ನ ನೋಡಿ ಏನ್ ಮಾಡ್ತೀವ್ರಿ? ಸಣ್ಣ ಘಾತಾಂಕವನ್ನ ತಗೋತೀವಿ. ಇಲ್ಲಿ ಘಾತಾಂಕ ಏನು ಇಲ್ಲ ಅಂತಂದ್ರೆ ಏನ್ ಮಾಡ್ರಿ? 1 ತಗೋತೀವಿ, ರೈಟ್. ಇಲ್ಲಿ 2 ಅದ, ಇಲ್ಲಿ 2 ಅದ, 2 ಬರ್ಕೋತೀವಿ. ಇಲ್ಲಿ 3 ಐತಿ, ಇಲ್ಲಿ 3 ಐತಿ, 3 ಬರ್ಕೋತೀವಿ. ಸಣ್ಣ ಘಾತಾಂಕವನ್ನ ನೋಡ್ತೀವಿ. ಇಲ್ಲಿ 4 ಅದ, ಇಲ್ಲಿ 1 ಅದ, ಘಾತಾಂಕ 1 ಬರ್ತೈತಿ. ಇಲ್ಲಿ 1 ಅದ, ಇಲ್ಲಿ 3 ಅದ, ಸಾಂದ್ ಯಾವ್ದದ್ರಿ? 1 ಅದ, ಅದು ಬರ್ಕೋತೀವಿ. ಈಗ 2 ಘಾತ 1 ಅಂದ್ರೆ 2, 3 ಘಾತ ಅಂದ್ರೆ 1 ಅಂದ್ರೆ 3, 2 3ಲೆ 6. ಇದು ಏನಾಗಿರ್ತದೆ ಅಂದ್ರೆ ಇವುಗಳ ಮಸ ಆಗಿರ್ತೈತಿ. ಆ ನಂತರ ಏನ್ರಿ? 336 ಮತ್ತು 54ರ ಇವೆರಡರ ಲಸ ಅನ್ನ ನೋಡಿದ್ವಿ ಅಂತಂದ್ರೆ ಏನದ್ರಿ? ಇವೆರಡರೊಳಗೂ ಏನಾಗಿರ್ಬೇಕು ಅಂತಂದ್ರೆ ಮೊದ್ಲಕ್ಕೆ ಸಾಮಾನ್ಯವಾಗಿದ್ದನ್ನ ಬರ್ಕೊಳ್ಳೋಣ. 2 ಇಲ್ಲಿ ಐತಿ, ಇಲ್ಲಿ ಐತಿ ಬರ್ಕೊಂಡ್ವಿ, 3 ಇಲ್ಲೇ ಐತಿ, ಇಲ್ಲೇ ಐತಿ ಬರ್ಕೊಂಡ್ವಿ. ಆ ನಂತರ ಸಾಮಾನ್ಯವಾಗಿರ್ಲಾರ್ದನ್ನ ಬಿಟ್ಟು ಏನಿರ್ತೈತಿ ಅದನ್ನ ಬರ್ಕೋತೀವಿ. ಇಲ್ಲಿ ಏನದ್ರಿ? 7 ಅದ, ಸಾಮಾನ್ಯವಾಗಿರ್ಲಾರ್ದನ್ನ ಬಿಟ್ಟು 7ನ್ನ ಬರ್ಕೋತೀವಿ. ಘಾತಾಂಕ ಬರ್ಕೋಬೇಕಾದ್ರೆ ಮಸಾ ಕಂಡಿಡ್ಬೇಕಾದಾಗ ಸಣ್ಣ ಘಾತಾಂಕವನ್ನು ಬರ್ಕೊಂಡಿರ್ತೀವಿ, ಲಸ ಕಂಡಿಡ್ಬೇಕಾದಾಗ ದೊಡ್ಡ ಘಾತಾಂಕವನ್ನ ಬರ್ಕೋತೀವಿ. ಇಲ್ಲಿ 4 ಮತ್ತು 1 ದೊಡ್ಡದು ಯಾವ್ದದ್ರಿ? 4 ಅದ. 1 ಮತ್ತು 3 ದೊಡ್ಡದು ಯಾವ್ದದ್ರಿ? 3 ಅದ. ಇಲ್ಲಿ ಇದ್ರ ಘಾತಾಂಕ ಏನದ್ರಿ? 1 ಅದ, ಅದನ್ನ ಬರ್ಕೋತೀವಿ. ಸರಿನಾ? 2 ಘಾತ 4 ಅಂದ್ರೆ 2 2 4, 4 2 8, 8 2 16 ಇಂಟು 3 ಘಾತ 3 ಅಂದ್ರೆ 3 3 9, 9 3 27 ಇಂಟು 7. ಸರಿನಾ? ಓಕೆ, ನಂತರ 27 7 189 ಇಂಟು 16, 16 9 144, ಕೈಲ 14, 16 8 128 ಪ್ಲಸ್ 14 ಅಂತಂದ್ರೆ 142, ಕೈಲ 14, 16 1 16 ಪ್ಲಸ್ 14 ಅಂತಂದ್ರೆ 30 ಬರ್ತದೆ. ಸರಿ, ಇದೇನ್ ಬರ್ತ್ರಿ? 3024 ಬರ್ತದೆ, ರೈಟ್. ಸೊ ಈಗ ನಾವು ಲಸ ಮತ್ತು ಮಸಗಳನ್ನ ಕಂಡಿಡಿದ್ವಿ. ನಂತರ ಏನಪ್ಪಾ ಅಂತಂದ್ರೆ ತಾಳೆ ನೋಡ್ಬೇಕು. ಈಗ ತಾಳೆ ನೋಡ್ಬೇಕಾದಾಗ ಏನ್ ಮಾಡ್ತೀವಿ ಅಂತಂದ್ರೆ ಲಸ ಮತ್ತು ಮಸ ಗಳ ಗುಣಲಬ್ಧ. ಲಸ ಎಷ್ಟದ್ರಿ? 3024. ಲಸ ಎಷ್ಟದ್ರಿ? 6 ಅದ. ಓಕೆ, ಇವೆರಡು ಗುಣಿಸಿದ ಎಷ್ಟು ಬರ್ತೀರಿ? 6 3 18, 18,000, 24 144, 18,144 ಬಂದಿರ್ತದೆ. ನಂತರ ಎ ಇಂಟು ಬಿ. ಎ ಇಂಟು ಬಿ ಅಂತಂದ್ರೆ ಏನ್ ಬರ್ತ್ರಿ? ಅವೆರಡು ಸಂಖ್ಯೆಗಳ ಗುಣಲಬ್ಧ. ಆ ಎರಡು ಸಂಖ್ಯೆಗಳು ಯಾವ್ದವ್ರಿ? 336 ಇಂಟು 54. ಇದನ್ನ ಅಷ್ಟು ಸುಲಭ ಗುಣಾಕಾರ ಮಾಡ್ಲಿಕ್ಕೆ ಬರಲ್ರಿ. ಇದನ್ನೇನ್ ಮಾಡೋಣ ಅಂತಂದ್ರೆ ಸಪರೇಟ್ ಆಗಿ ಗುಣಾಕಾರ ಮಾಡೋಣ ಅಂತ. 4 6 24, ಕೈಲ 2, 4 3 12 2, 14 ಕೈಲ 1, 4 3 12 1 13, ಒಂದು ಸ್ಥಾನ ಬಿಡೋಣ. 5 6 30, ಕೈಲ 3, 5 3 15 3, 18, ಕೈಲ 1, 5 3 15 1 16, 4 4, 8 3 11, 6 2 8 1. ಸೊ ಇದೆಷ್ಟು ಬಂತ್ರಿ? 18,144. ಇಲ್ಲಿ ಲಸ ಮತ್ತು ಮಸ ಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿದೆ ಎಂದು ಏನ್ರಿ ಆಗಿದೆ. ಇಲ್ಲೇನಪ್ಪ ಅಂದ್ರೆ ಇದನ್ನ ತಾಳೆ ನೋಡಂದಿದ್ರು, ನಾವು ಇದನ್ನ ಏನ್ ಮಾಡಿದ್ವಿ ಅಂದ್ರೆ ತಾಳೆ ನೋಡಿದ್ವಿ. ಓಕೆನಾ? ಸೊ ನಮಗ ಈ ರೀತಿಯಾದಂತಹ ಪ್ರಶ್ನೆ ಕೇಳಿದ ಅಂತಂದ್ರೆ 3 ಮಾರ್ಕ್ಸಿಗೆ ಏನಪ್ಪಾ ಅಂತಂದ್ರೆ ಕೇಳ್ತಿರ್ತಾರೆ. ಓಕೆ, ರೈಟ್. ಸ್ವಲ್ಪ ಇದನ್ನೇನಪ್ಪಾ ಅಂದ್ರೆ ಪ್ರಶ್ನೆ ಪೂರ್ತಿಯಾಗಿ ಓದ್ಕೊಂಡು ಸರಿಯಾಗಿ ಏನಪ್ಪಾ ಅಂದ್ರೆ ಇದನ್ನ ಸಾಲ್ವ್ ಮಾಡಿ. ಓಕೆ, ಸೊ ಈ ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಡ್ರಿ. ನಂತರ 59ರ ನಂತರದ ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 59ನೇ ಲೆಕ್ಕ ಏನಂದ್ರೆ ನೋಡ್ರಿ, 26 ಮತ್ತು 91 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಮತ್ತು ಲಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂದು ತಾಳೆ ನೋಡಿ ಅಂತ ಹೇಳಿದಾನೆ. ಸೊ ಅದೇ ತರ ಪ್ರಶ್ನೆ ರೀ. ಓಕೆ, ಸಂಖ್ಯೆಗಳು ಅಷ್ಟೇ ಡಿಫ್ರೆಂಟ್ ಅದಾವು,
ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸೇಮ್ ಐತಿ. ಯಾವ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾನ ಅಂತಂದ್ರೆ 26 ಮತ್ತು 91. ಓಕೆ, ಸೊ ಅವಿಭಾಜ್ಯ ಅಪವರ್ತನದಿಂದ ನಾವೇನಪ್ಪಾ ಅಂತಂದ್ರೆ ಇವುಗಳ ಏನಂತಂದ್ರೆ ಇವುಗಳದ್ದು ದಸ ಮತ್ತು ಮಸ ಕಂಡಿಡ್ಯಂತ್ರಿ. ಓಕೆ, 2ರಿಂದ ಭಾಗ ಹೋಗುತ್ತಾ, 2 1 2, 2 3 6. ಇದು 13 ಅವಿಭಾಜ್ಯ ಸಂಖ್ಯೆ ರೀ. 13ಲಿಂದನ ಭಾಗ ಹೋಗ್ತತಿ. 13 1 13. ನಂತರ 91. ಓಕೆ, 91 ಎದರಿಂದ ಭಾಗ ಹೋಗ್ತದ್ರಿ? 2 3 ಇಲ್ಲ 5 ಇಲ್ಲ ರೀ, ಇದು 7ರಿಂದ ಭಾಗ ಹೋಗ್ತದೆ. ಓಕೆ, 7 1 7, 7 1 7, 2 ಉಳಿದ್ರೆ 21 ಆಯ್ತು. 7 3 21. ನಂತರ ಇದು 13ರಿಂದ ಭಾಗ ಹೋಗುತ್ತಾ, 13 1 13. ಓಕೆ, ರೈಟ್. ಸೊ 26ನ್ನ ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ 2 × 13 ಅಂತ ಬರಿತೀವಿ. ಆನಂತರ 91ನ್ನ ಯಾವ ರೀತಿ ಬರಿತೀವಿ ಅಂದ್ರೆ 7 × 13 ಅಂತ ಬರಿತೀವಿ. ಸರಿನಾ? ರೈಟ್. ಓಕೆ, ಸೊ ಇವುಗಳ ಘಾತಾಂಕ ಏನಾಗಿರ್ತೈತಿ ಅಂದ್ರೆ ಏನು ಎಲ್ಲಾ ಕಡೆನೂ ಏನು ಇಲ್ಲ ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಇವುಗಳ ಮಸ ಲಸ ಕಂಡುಹಿಡಿದಾಯ್ತು ಅಂತಂದ್ರೆ ರೈಟ್. ಇವುಗಳ ಮೊದಲಕ್ಕೆ ಏನಪ್ಪಾ ಅಂದ್ರೆ ಮಸ ಕಂಡುಹಿಡಿಯೋಣ. ಎಲ್ಲಿ ಬರೋಣ? ಇಲ್ಲಿ ಬರೋಣ್ರಿ. 26 ಮತ್ತು 91ರ ಮಸ. ಓಕೆ, ಸೊ ಮಸ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀವ್ರಿ? ಸಾಮಾನ್ಯವಾಗಿ ಇದನ್ನ ಬರ್ಕೋತೀವಿ. ಇಲ್ಲಿ 2 ಅದ, ಇಲ್ಲಿಲ್ಲ. ಇಲ್ಲಿ 13 ಅದ, ಇಲ್ಲೂ 13 ಅದ, ಬರ್ಕೊಳ್ಳೋಣ. ಘಾತಾಂಕ 1 ಅದರಿ, ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಏನಾಗಿರುತ್ತೆ ಅಂದ್ರೆ 13 ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ 26 ಮತ್ತು 91ರ ಲ ಸ. 26 ಮತ್ತು 91ರ ಲ ಸ ಏನಾಗಿರ್ತೈತ್ರಿ? ನಾವ್ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಎಲ್ಲವನ್ನೂ ಬರ್ಕೋತೀವಿ. ಓಕೆ, ಇಲ್ಲಿ 2 ಅದ, ಬರ್ಕೊಳ್ಳೋಣ. ಇಲ್ಲಿ 7 ಅದ, ಬರ್ಕೊಳ್ಳೋಣ. ಆನಂತರ 13 ಒಂದ್ಸರಿ ಬಂದದ್ರಿ. 2 ಕಡೆ ಸೇಮ್ ಅದ, ಅದನ್ನ ಒಂದ್ಸರಿ ಬರ್ಕೋಬೇಕು. ಅದನ್ನ 2 ಸರಿ ಬರೆಯುವಂತ ಅವಶ್ಯಕತೆ ಇರಲ್ಲ. ಓಕೆ, ಸೊ ಇವೆಷ್ಟು ಗುಣಿಸ್ರಿ ಬರ್ತದೆ ನಮ್ಗೆ ಉತ್ತರ? 7 2 14, 14 13 14 13 169, 179, 182 ಬರ್ತದೆ. ಸರಿನಾ? ರೈಟ್. ಸೊ ಈಗೇನಪ್ಪಾ ಅಂದ್ರೆ ತಾಳೆ ನೋಡೋದು ಏನ್ರಿ? ಇದೇನ್ ಲಸ ಮತ್ತು ಮಸಗಳ ಗುಣಲಬ್ಧ L × H = 182 × 13. 182 × 13. 13 2 26, ಕೈಲ 2. 13 8 104 2, 106, ಕೈಲ 10. 13 1 13 10 23, 2366 ಬರ್ತೈತಿ. ಆ ನಂತರ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ ಆ ಎರಡು ಸಂಖ್ಯೆಗಳು ಯಾವುವು? 26 ಮತ್ತು 91. 26 1 26, ಕೈಲ 2. 26 9 29 234. 234ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತೀರಿ? 236 ಬರ್ತೈತಿ. ಇಲ್ಲಿ ಲಸ ಮತ್ತು ಮಸ ಗಳ ಗುಣಲಬ್ಧ ಏನಾಗೈತಿ ಅಂತಂದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿದೆ. L × H = A × B ಆಗಿದೆ. ಈ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನ ಕಾಪಿ ಮಾಡ್ಕೊಡ್ರಿ. ಈ ವಿಡಿಯೋ ಒಳಗ 57, 58, 59ನೇ ಲೆಕ್ಕವನ್ನು ಡಿಸ್ಕಸ್ ಮಾಡಿದ್ವಿ. ಮುಂದಿನ ವಿಡಿಯೋದೊಳಗೆ ಏನಪ್ಪಾ ಅಂತಂದ್ರೆ 60 ರಿಂದ 63 ತನಕ ಏನಪ್ಪಾ ಅಂತಂದ್ರೆ 4 ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣತ್ರಿ. ಅವು ಬಹಳ ಚೆನ್ನಾಗಿರುವಂತ ಲೆಕ್ಕಗಳದಾವು, ಅವನ್ನ ಏನಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಏನಂದ್ರೆ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ದಟ್ ನಾನು ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಸ್ವಲ್ಪ ಟೈಮ್ ಒಳಗೆ ಏನಪ್ಪಾ ಅಂದ್ರೆ ಕೊಡಾಕ ಪ್ರಯತ್ನ ಮಾಡಿರ್ತೀರಿ. ಓಕೆ, ಸೊ ನಿಮ್ಮ ಓದು ಸುಲಭವಾಗಿರ್ಲಿ, ಚೆನ್ನಾಗಿರ್ಲಿ. ಆ ನಂತರ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ. ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.